ಶಿವಮೊಗ್ಗದಲ್ಲಿ ಅಣು ವಿದ್ಯುತ್ ಸ್ಥಾವರದ ಸ್ಥಾಪನೆಯನ್ನ ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಅಣು ವಿದ್ಯುತ್ ಸ್ಥಾವರದ ಕಿಚ್ಚು ಆರುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ಸಾಗರ ತಾಲೂಕಿನ ಬೇಸೂರಿನಲ್ಲಿ ಅಣು ಸ್ಥಾವರ ವಿದ್ಯುತ್ ಯೋಜನೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರು. ಅಣು ಸ್ಥಾವರ ವಿದ್ಯುತ್ ಯೋಜನೆ ಅದರ ವಿರುದ್ಧ ಬೃಹತ್ ಪಾದಯಾತ್ರೆಯನ್ನ ನಡೆಸಲಾಗ್ತಾ ಇದೆ. ಬೇಸೂರಿನಿಂದ ಸಾಗರದವರೆಗೆ 25 ಕಿಲೋಮೀಟರ್ಗಳ ಬೃಹತ್ ಪಾದಯಾತ್ರೆ. ಈ ಸಂದರ್ಭದಲ್ಲಿ ಪಾದಯಾತ್ರೆಗೆ ಮಾಜಿ ಶಾಸಕ ಸ್ವಾಮಿರಾವ್ ಹಾಗೆ ಮೂಲೆಗದ್ದೆ ಸ್ವಾಮೀಜಿ ಚಾಲನೆಯನ್ನ ಕೊಟ್ಟರು. ಪಾದಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು, ಸಾರ್ವಜನಿಕರು ಭಾಗಿಯಾಗಿದ್ದಾರೆ. ಎಷ್ಟೊತ್ತಾಗತ್ತೆ ಬಂದರೆ? ಅರ್ಧ ಗಂಟೆ ಲೇಟ್ ಆದರೆ ಬಾ 4:30. ಶಿವಮೊಗ್ಗದ ಸಾಗರ ತಾಲೂಕಿನ ಬೇಸೂರಿನಲ್ಲಿ ಮಾಡೋಕೆ ಉದ್ದೇಶಿಸಿರುವಂತಹ ಅಣು ವಿದ್ಯುತ್ ಸ್ಥಾವರವನ್ನ ವಿರೋಧಿಸಿ ನಡೀತಾ ಇರುವಂತಹ ಬೃಹತ್ ಪ್ರತಿಭಟನೆ ಇದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, 25 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನ ಕೈಗೊಂಡಿದ್ದಾರೆ ಸ್ಥಳೀಯರು. ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಯೋಜನೆಗೆ. ಆದರೆ ಯೋಜನೆಗೆ ವಿರೋಧ ಯಾಕೆ? ಸರ್ಕಾರದ ನಿಲುವೇನು? ಏನ್ ಮಾಹಿತಿ ಇದೆ ಪ್ರಸನ್ನ? ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಇವತ್ತು ಬೇಸೂರು ಅಂತ ಏನೊಂದು ಗ್ರಾಮ ಇದೆ. ಆ ಒಂದು ಗ್ರಾಮದಲ್ಲಿ ಇತ್ತೀಚಿನ ಕಳೆದ 2-3 ತಿಂಗಳಿಂದ ಅಣು ವಿದ್ಯುತ್ ಸ್ಥಾವರನ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡೋಕ್ಕೆ ಮುಂದಾಗೋಸ್ಕರ ಅಲ್ಲಿ ಒಂದು ಜಾಗ ಗುರುತಿಸಲಾಗಿದೆ ಅಂತ ಬಿಟ್ಟು ಏನು ಹೇಳಲಾಗ್ತಿದೆ. ಅದನ್ನ ವಿರೋಧಿಸಿಬಿಟ್ಟು ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳು ನಡೆದಿರುವಂಥದ್ದು. ಮತ್ತೆ ಸ್ಥಳೀಯರು ಇದಕ್ಕೆ ಮತ್ತೆ ಪರಿಸರವಾದಿಗಳು ಮತ್ತೆ ಬೇರೆ ಬೇರೆ ಸಂಘಟನೆಗಳು ಪಕ್ಷಾತೀತವಾಗಿ ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದನ್ನು ನಾವೇ ಕಾಣಬಹುದಾಗಿದೆ. ಇದರ ಮುಂದುವರೆದ ಭಾಗವಾಗಿ ಇವತ್ತು ಆ ಊರಿನ ಬೇಸೂರು ಅಂತ ಹೇಳಲಾಗುತ್ತೆ, ಆ ಒಂದು ಪ್ರದೇಶದ ಸುತ್ತಮುತ್ತಲಿನ ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯಲ್ಲಿ ನೆರೆದ್ಬಿಟ್ಟು ಅಲ್ಲಿಂದ ತಾಲೂಕು ಕೇಂದ್ರ ಆಗಿರುವಂತಹ ಸಾಗರ ತಾಲೂಕು ಕಚೇರಿಗೆ ಮತ್ತೆ ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸುವ ನಿಟ್ಟಿನಲ್ಲಿ ಇವತ್ತಾಗಲೇ ಪಾದಯಾತ್ರೆನ ಬೆಳಿಗ್ಗೆ ಹಮ್ಮಿಕೊಂಡಿದ್ರು. ಇದರಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ರು. ಕಾರಣ ಏನು ಅಂತಂದ್ರೆ ಈಗಾಗಲೇ ಸಾಗರ ತಾಲೂಕಿನಲ್ಲಿ ಸಾಕಷ್ಟು ಜಲವಿದ್ಯುತ್ ಯೋಜನೆಗಳು, ಅಣೆಕಟ್ಟುಗಳಾಗಿರ್ಬೋದು, ಬೇರೆ ಬೇರೆ ಸಾಕಷ್ಟು ನಿರ್ಮಾಣ ಕಾಮಗಾರಿಗಳಾಗ್ಬಿಟ್ಟು ಜನ ಈಗಾಗಲೇ ಮುಳುಗಡೆ ಆಗ್ಬಿಟ್ಟು ಸಾಕಷ್ಟು ತೊಂದರೆ ಅನುಭವಿಸಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಮತ್ತೆ ಹೆಚ್ಚುವರಿಯಾಗಿ ಇನ್ನೊಂದು ಯೋಜನೆಯನ್ನ ಜಾರಿಗೊಳಿಸಿದ್ದೆ ಆದರೆ ಮತ್ತಷ್ಟು ಜನ ನಿರಾಶ್ರಿತರಾಗ್ತಾರೆ, ಮನೆ ಮಠನ ಕಳ್ಕೊಳ್ತಾರೆ, ಅವ್ರ ಬದುಕು ಬೀದಿಗೆ ಬರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಈ ಒಂದು ಸಾಗರ ತಾಲೂಕಿನಲ್ಲಿ ಇದರ ಯೋಜನೆನ ಯಾವುದೇ ಕಾರಣಕ್ಕೂ ಜಾರಿ ಮಾಡಲೇಬಾರದು. ಜಾರಿ ಮಾಡಿದ್ದೇ ಆದಂದ್ರೆ ಮತ್ತೆ ನಾವು ನಮ್ಮ ಬದುಕು ಮತ್ತೆ ದುಸ್ತರ ಆಗುತ್ತೆ, ನಮ್ಮ ಬದುಕು ಬೀದಿಗೆ ಬೀಳುತ್ತೆ. ಹಾಗಾಗಿನೇ ಯಾವ ಕಾರಣಕ್ಕೂ ಈ ಯೋಜನೆ ಜಾರಿ ಮಾಡಬಾರ್ದು. ಇದಕ್ಕೆ ರಾಜ್ಯ ಸರ್ಕಾರ ಕೂಡ ಒಪ್ಪಿಗೆ ಕೊಡಬಾರ್ದು, ಮತ್ತೆ ಜಿಲ್ಲಾಡಳಿತ ಆಗಿ ಸ್ಥಳೀಯ ಆಡಳಿತ ಆಗಿ ಇದಕ್ಕೆ ಒಪ್ಪಿಗೆ ಕೊಡಬಾರ್ದು ಅಂತ ವಿಚಾರವನ್ನು ಮುಂದಿಟ್ಕೊಂಡು ರಾಜ್ಯ ಸರ್ಕಾರವನ್ನ ಮತ್ತೆ ಸ್ಥಳೀಯ ಆಡಳಿತವನ್ನು ಆಗ್ರಹಿಸುವ ನಿಟ್ಟಿನಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡ್ಬಿಟ್ಟಿದ್ರು. ಇದರಲ್ಲಿ ಜನ ಪಕ್ಷಾತೀತವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿರುವಂತದ್ದು. ಈ ಯೋಜನೆಗೆ ನಮ್ಮ ಒಪ್ಪಿಗೆ ಇಲ್ಲ, ಇದಕ್ಕೆ ಈಗ ಈ ಯೋಜನೆಗೆ ರಾಜ್ಯದಲ್ಲಿ ಒಂದು 5 ಸ್ಥಳಗಳನ್ನ ಗುರುತಿಸುವಂತಹ ಕೆಲಸ ಮಾತ್ರ ಆಗಿದೆ. ರಾಜ್ಯ ಸರ್ಕಾರಕ್ಕೆ ಯಾವುದೇ ಪ್ರಸ್ತಾವನೆ ಬಂದಿಲ್ಲ ಅನ್ನೋದನ್ನ ಈ ಹಿಂದೆಯೇ ಸಂಸದ BY ರಾಘವೇಂದ್ರ ಅವರು ಕೂಡ ಸ್ಪಷ್ಟಪಡಿಸುವಂತಹ ಕೆಲಸವನ್ನ ಮಾಡಿದ್ರು. ಬಟ್ ಟೆಕ್ನಿಕಲಿ ಈ ಯೋಜನೆ ಸದ್ಯ ಯಾವ ಹಂತದಲ್ಲಿದೆ ಅಂತ ಹೇಳಿ, ಜನರ ಆತಂಕಕ್ಕೆ ಏನ್ ಕಾರಣ ಅಂತ ಹೇಳಿ? ನಿಜ ವಿಜಯ, ಹಿಂದೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಕೇಳದಂತ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಅಂದ್ರೆ ಬೇರೆ ಬೇರೆ ಜಿಲ್ಲಾಧಿಕಾರಿಗಳು, ಉದಾಹರಣೆಗೆ ಕೊಪ್ಪಳ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಜಿಲ್ಲಾಧಿಕಾರಿಗಳು ನಮಗೆ ಈ ಯೋಜನೆ ಜಿಲ್ಲೆಗೆ ಸೂಕ್ತವಾಗಿಲ್ಲ, ಮತ್ತೆ ಇಲ್ಲಿ ಜನಗಳು ಅದಕ್ಕೆ ಒಪ್ಪಿಗೆ ಕೊಡಲ್ಲ, ಈಗಾಗಲೇ ಸಾಕಷ್ಟು ಬೇರೆ ಬೇರೆ ಯೋಜನೆಗಳು ಜಾರಿಯಾಗಿದೆ ಅಂತ ಹೇಳ್ಬಿಟ್ಟು ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ವರದಿ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದೆ. ಆದ್ರೆ ಈಗಿನ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಬೇಸೂರಿನ ಜಾಗದಲ್ಲಿ ಮಾಡಬಹುದು ಅಂತ ಹೇಳ್ಬಿಟ್ಟು ತಮ್ಮ ತಾತ್ವಿಕ ಒಪ್ಪಿಗೆನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಂಶನ ಮುಂದಿಟ್ಟುಕೊಂಡು ಈಗಾಗಲೇ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಿರುತ್ತದೆ. ಅಂದ್ರೆ ಬೇರೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಅಲ್ಲಿಯ ಜಿಲ್ಲೆಯ ಜನರ ಹಿತನ ಕಾಪಾಡುವ ನಿಟ್ಟಿನಲ್ಲಿ ಈ ಯೋಜನೆ ಬೇಡ ಅಂತ ಹೇಳ್ಬಿಟ್ಟು ಸಾರಾಸಗಟಾಗಿ ನಿರಾಕರಿಸಿದ್ರೆ, ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಥಳೀಯ ಏನು ಜನ ಪ್ರತಿಭಟನೆ ಮಾಡ್ತಾರೆ ಅವ್ರು ಮಾಡ್ತಿರುವಂತಹ ಆರೋಪ. ಹಾಗಾಗಿನೇ ಇದು ಸಾಕಷ್ಟು ಬೇರೆ ಬೇರೆ ರೀತಿಯ ಬೆಳವಣಿಗೆಗೆ ಮತ್ತೆ ವಿರೋಧಕ್ಕೆ ಕಾರಣ ಆಗ್ಬಿಟ್ಟು ಇದ್ರ ಮುಂದುವರೆದ ಭಾಗವಾಗಿ ಇವತ್ತು ಪಾದಯಾತ್ರೆ ನಡೆಸಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ಗೆ.